ಸಪೋರ್ಟ್ ಮಾಡುವಂಥವ್ರು ಹಿಡಿದು ಹಾಕ್ತಾ ಇದ್ದಾರೆ. ಉಗ್ರ ಒಂದು ಸೈನ್ಯದಿಂದ ಬಿಟ್ಟುಕೊಟ್ಟು ಅದು ಬಿಟ್ಟು ಬಿಡುಗಿದ್ರು ಅಲ್ಲಿ ಜನನ ಅವ್ರಿಗೆ ಆಶ್ರಯ ಕೊಡದೇ ಇದ್ದರೆ ಆ ಜನನ ಅವ್ರನ್ನ ದೂರ ಮಾಡಿದರೆ ಅಲ್ಲಿಯ ಭಯೋತ್ಪಾದನೆ 90% ಕಡಿಮೆ ಆಗ್ತದೆ. ಅಷ್ಟಲ್ಲ ಅದು 100% ಆಗ್ಬೋದು. ಜಸ್ಟ್ 5% ಸೈನ್ಯ ಮೂಲಕ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವಂತ. ಅಂದರೆ ಇದರ ಅರ್ಥ ಕಾಶ್ಮೀರಿಗಳಿಗೆ ಇವತ್ತು ಭಾರತದಿಂದ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದು ಮತ್ತು ತಮ್ಮ ಪ್ರವಾಸೋದ್ಯಮದ ಬಗ್ಗೆ ಕಾಳಜಿ ವಹಿಸ್ತಾ ಇರೋದು ಇದೊಂದು ಒಳ್ಳೆಯ ಬೆಳವಣಿಗೆ. ಇದನ್ನು ನಾವು ಎಂದೂ ಮರಲಿಕ್ಕೆ ಆಗಲಾರದಂಥ ಮಾತಂತ ಹೇಳುವಂಥದ್ದಾಗಿದೆ. ಯಾಕಂದ್ರೆ ಇಲ್ಲೇ ವಿಶೇಷವಾಗಿ ಕಾಶ್ಮೀರದಲ್ಲ ಜನ ಮೊದಲು ಹೀಗಾಗ್ತಾ ಇರಲಿಲ್ಲ. ಹಿಂದೂಗಳನ್ನ ಕಂಡ್ರೆ ಭಾರತೀಯನ ಕಂಡ್ರೆ ಒಂದು ವಿಚಿತ್ರವಾದ ಇವರು ಬೇರೆ ದೇಶದವ್ರಪ್ಪ ನಮ್ಮಲ್ಲಿ ಬರೋದು ಬೇಕಾಗಿಲ್ಲ ಅನ್ನೋಂಥ ವರ್ತನೆಗಳನ್ನ ಅವ್ರು ತೋರಿಸ್ತಾ ಇದ್ರು. ಬಟ್ ಈ ಸಲ ಆಗಿಲ್ಲ. ಈವನ್ ಅಲ್ಲಿ ಹೇಳಿದ್ನಲ್ಲಿ ಈಗ ಆಲ್ರೆಡಿ ಅಲ್ಲಿ ಜಾಮಾ ಮಸೀದಿ ಶ್ರೀನಗರದ್ದು ಇನ್ನುಳಿದ ಮಸೀದಿಗಳಲ್ಲೂ ಸಹಿತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆ ಒಂದು ಕಗ್ಗಲುಗೀಡಾದಂಥ ಜನರ ಬಗ್ಗೆ ದುಃಖನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಆಗಬಾರ್ದು, ನೀವು ಬನ್ನಿರಿ, ನಾವು ನಿಮ್ಗೆ ಸ್ವಾಗತ ಮಾಡ್ತೀವಿ ಅಂತೇಳಿ ಕರಿತಾ ಇದ್ದಾರೆ. ಕಾಶ್ಮೀರದ ನಿಜವಾದ ಚೈತನ್ಯ ಇದೇ ಆಗಿದೆ. ಬಂದು ಅತಿಥಿಗಳನ್ನು ಸ್ವೀಕಾರ ಮಾಡೋದು, ಪ್ರೀತಿ ವಿಶ್ವಾಸ ತೋರಿಸೋದು, ತಮ್ಮವ್ರು ಬಂದು ತೋರಿಸ್ಕೊಳ್ಳೋದು, ಇದು ಪರೋಪಕಾರ ಅದ ಒಂದು ವಾತಾವರಣ ನಡೀತು. ಈಗ ಮತ್ತೊಮ್ಮೆ ಮಳೆ ಬಂದಂತೇಳಿ ಗದ್ಗದಿತರಾಗಿ ನಮ್ಮ ಒಮರ್ ಅಬ್ದುಲ್ಲಾ ಅವರು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ದಾರೆ. ನಾ ಏನಂತ ಬೇಡಪ್ಪ, ಆ ಪಾಪ ಈ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಗಳ ಕ್ಷಮೆ ಯಾಚಿಸುವುದು ಹೇಗೆ ಎಂಬುದೇ ತಿಳಿಯುತ್ತಿಲ್ಲ. ಯಾಕಂದ್ರೆ ನಮ್ಮ ವಿಶ್ವಾಸದಲ್ಲಿ ಬಂದಿದ್ದರು ಅವರು, ವಿಶ್ವಾಸ ಬಂದ ನೋಡ್ತಾ ಇದ್ರು, ಕಾಶ್ಮೀರನ ಪ್ರೀತಿ ತೋರಿಸ್ತಾ ಇದ್ರು. ಅಂಥವ್ರಲ್ಲಿ ಘಟನೆ ಆಯಿತು. ನಾವು ಏನಂತ ಮುಖ ಮಾಡಿ ತೋರಿಸಲಿ, ಏನಂತ ಕೇಳಿ. ಇವತ್ತು ನನ್ನ ಪರಿಸ್ಥಿತಿ ಏನಾಗ್ಯದಪ್ಪ ಅಂದ್ರೆ ಒಂದು ರಾಜ್ಯದ ಸ್ಥಾನ ಕೊಡ್ರಿ ಅಂತ ಕೇಳೋ ಸ್ಥಿತಿಗಳು ನಾವಿಲ್ಲ. ನಿಯಮ ಕೇಂದ್ರದವ್ರು ಹ್ಯಾಂಡಲ್ ಮಾಡ್ಕೊಳಪ್ಪ ಅನ್ನೋ ಪರಿಸ್ಥಿತಿ ಬಂದಂತೇಳಿ ಅತ್ಯಂತ ನೋವಿನಿಂದ ಹೇಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಇವತ್ತು ಕಾಶ್ಮೀರ ಮರಳಿ ಶಾಂತಿ ಅಂತ ಬರೋದು ಅಷ್ಟೇ ಅಲ್ಲ, ಭಾರತ ನಮಗೆ ಬೇಕಪ್ಪ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇರೋದನ್ನು ಗಮನಿಸಿದರೆ ನಿಶ್ಚಿತವಾಗಿಯೂ ಇದೊಂದು ಒಳ್ಳೆಯ ಶುಭ ಸೂಚನೆ. ಈ ದಿಶೆಯಲ್ಲಿ ಇದನ್ನು ಸಹಿತ ಕೌಂಟ್ ಮಾಡಬೇಕಾಗ್ಯದ. ಅಷ್ಟಲ್ಲ, ಭಾರತದಲ್ಲಿರುತ್ತಿರುವಂಥ ಈ ಒಂದು ಮುಸಲ್ಮಾನರು, ಅದ್ರಲ್ಲಿ ಮುಖ್ಯವಾಗಿ ನಿಮಗೆ ಗೊತ್ತದ ಓವೈಸಿ, ಅಸಾವುದ್ದೀನ್ ಓವೈಸಿ ಅಂತ ಪೂರ್ತಿಯಾಗಿ ಮುಸ್ಲಿಂ ಪರದಂಥ ವ್ಯಕ್ತಿ. ಆ ವ್ಯಕ್ತಿಯವರು ಸಹಿತ ಇವತ್ತು ನಮ್ಮ ಏನಪ್ಪ ಅಂತಂದ್ರೆ ಈ ಹೇಳಿಕೆ ಬಂತು ಯಾರಿಂದ, ಬುಟ್ಟು ಅವರಿಂದ. ಆ ಬುಟ್ಟವ್ರ ಹೇಳಿಕೆಗೆ